8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಿಂದಿ ವಿಷಯದ 3ನೇ ಪಾಠ ಮೇರಾ ದೇಶ್ ಮೇರಿ ಮಾँ. ಇಲ್ಲಿ ಮೇರಾ ದೇಶ್ ಮೇರಿ ಮಾँ ಅಂದರೆ ನನ್ನ ದೇಶ ನನ್ನ ತಾಯಿ. ಮೇರಾ ದೇಶ್ ಮೇರಿ ಮಾँ ಅಂದರೆ ನನ್ನ ದೇಶ ನನ್ನ ತಾಯಿ. ಈ ಒಂದು ಪಾಠದಲ್ಲಿ ಏನಿದೆ, ಏನು ವಿಶೇಷ ಇದೆ, ಏನು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾನೆ, ಏನು ಆಶಯ ಇದೆ ಈ ಒಂದು ಪಾಠದಲ್ಲಿ. ಮಕ್ಕಳೇ, ಈ ಒಂದು ಪಾಠದಲ್ಲಿ ತಾಯಿಯ ವಾತ್ಸಲ್ಯ, ತಾಯಿಯ ಪ್ರೀತಿ ಮತ್ತು ದೇಶದ ರಕ್ಷಣೆ, ದೇಶದ ಪ್ರೇಮ, ದೇಶಭಕ್ತಿ ಮತ್ತು ದೇಶಕ್ಕಾಗಿ ನಮ್ಮನ್ನು ನಾವು ಬಲಿದಾನ ಕೊಡುವಂಥ ತ್ಯಾಗ, ನಮ್ಮನ್ನು ನಾವು ಬಲಿದಾನವನ್ನೇ ಮಾಡಿಕೊಳ್ಳುವಂಥ ತ್ಯಾಗವನ್ನು ಈ ಒಂದು ಪಾಠದಲ್ಲಿ ಒಬ್ಬ ಮೇಜರ್ ಅನ್ನೋ ವ್ಯಕ್ತಿ ಒಂದು ಬಲಿದಾನ ಕೊಡುವಂಥ, ತ್ಯಾಗ ಮಾಡುವಂಥ ನಾವೊಂದು ಚಿತ್ರಣವನ್ನು ನೋಡುತ್ತೇವೆ. शत्रु से देश की रक्षा करना देशवासियों का परम पुनीत कर्तव्य है. ಶತ್ರು ಸೇ ದೇಶ ಕಿ ರಕ್ಷಾ ಕರ್ನ, ಶತ್ರುಗಳಿಂದ ದೇಶದ ರಕ್ಷಣೆಯನ್ನು ಮಾಡುವುದು. ಹೌದಾ? ಯಾರು ಶತ್ರುಗಳಿರ್ತಾರೋ ಆ ಶತ್ರುಗಳನ್ನು ನಮ್ಮ ದೇಶದಿಂದ ರಕ್ಷಣೆಯನ್ನು ಮಾಡುವುದು ಇದು ದೇಶವಾಸಿಯ ಪರಂ ಪುನೀತ್ ಕರ್ತವ್ಯ ಹೇ. ಇದು ದೇಶವಾಸಿಗಳ, ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯ, ದೇಶವಾಸಿಯ ಇದೊಂದು ಪರಮ ಕರ್ತವ್ಯವಿದೆ. ನಮ್ಮ ದೇಶವನ್ನು ಶತ್ರುಗಳಿಂದ ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡುವಂಥ ಒಂದು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯ, ದೇಶವಾಸಿಯ ಕರ್ತವ್ಯವಾಗಿದೆ. ಲಡಾಯಿ ಮೇ ಪೀಠ್ ದಿಕ್ಕಾಕರ್ ಭಾಗ್ನಾ ನಹಿ ಚಾಹಿಯೆ. ಯುದ್ಧದಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದೀವಿ ಅಂದರೆ ಯಾವತ್ತಿಗೂ ಬೆನ್ನು ತೋರಿಸಿ ನಾವು ಓಡಿ ಹೋಗಕೂಡದು. ಬೆನ್ನು ತೋರಿಸಿ ನಾವು ಹೋಗಬಾರದು. ಪೀಠ್ ಅಂದರೆ ಬೆನ್ನು, ಬೆನ್ನು ತೋರಿಸಿ ನಾವು ಓಡಿ ಹೋಗಬಾರದು. ಸೀನಾ ತನಾಕರ್ ಆಗೆ ಬಡನ ಚಾಹಿಯೆ. ಎದೆಯನ್ನು ಉಬ್ಬಿಸಿ, ಎದೆಯನ್ನು ತೋರಿಸಿ ನಾವು ಮುಂದೆಯನ್ನು ಹೆಜ್ಜೆ ಇಡಬೇಕಾಗುತ್ತೆ. ಮುಂದೆ ಹೆಜ್ಜೆ ಇಡಬೇಕು ನಾವು. ಸೀನಾ ಅಂದರೆ ಎದೆ. ಅಭಿ ತೋ ವೀರ್ ವಿಜಯಮಾಲಾ ಪಹನ್ತೆ ಹೈ. ಆಗ ಮಾತ್ರ ಒಬ್ಬ ವೀರ ವೀರತ್ವದ ವಿಜಯದ ಮಾಲೆಯನ್ನು ಹಾಕಿಕೊಳ್ಳುತ್ತಾನೆ. ವೇ ಅಪ್ನೆ ಕರ್ತವ್ಯಕ್ಕೆ ಪ್ರತಿ ಸಜಗ್ ಹೋತೆ ಹೇ. ದೇಶವಾಸದ ಪ್ರತಿಯೊಬ್ಬ ಪ್ರಜೆ, ಸೈನಿಕನಾಗಲಿ ಕರ್ತವ್ಯದ ಪ್ರತಿಯಾಗಿ ಯಾವತ್ತಿಗೂ ತಯಾರಿಯಾಗಿರ್ತಾನೆ, ಸಿದ್ಧನಾಗಿರ್ತಾನೆ. सन 1965, सन 1965 ಅಂದರೆ 1965. सन 1965 की एक शाम हर तरफ शांति का वातावरण था. 1965ರಲ್ಲಿ ಸಂಜೆ ಹೊತ್ತಿನಲ್ಲಿ, ಒಂದು ದಿನ ಸಂಜೆ ಹೊತ್ತಿನಲ್ಲಿ ಸಂಪೂರ್ಣ ಶಾಂತಿಯುತವಾಗಿರುವಂಥ ವಾತಾವರಣ ಇತ್ತು. ಕಿಸಿ तरह की कोई ಆಶಂಕ नहीं थी. ಯಾರಿಗೂ ಕೂಡ ಸಂದೇಹವಿದ್ದಿಲ್ಲ, ಯಾರಿಗೂ ಕೂಡ ಸಂಶಯ ಬರಲಿಲ್ಲ. ಆಶಂಕ ಅಂದರೆ ಸಂಶಯ ಇಲ್ಲ ಸಂದೇಹ. तभी दुश्मनों ने भारत पर आक्रमण कर दिया. ಯಾರಿಗೂ ಕೂಡ ಆಶಂಕ, ಸಂದೇಹ, ಅನುಮಾನ ಅಂತ ಇರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಶತ್ರುಗಳು ಆಕ್ರಮಣವನ್ನು ಮಾಡ್ತಾರೆ. ಶತ್ರುಗಳು ಏನು ಮಾಡ್ತಾರೆ? ನಮ್ಮ ಭಾರತದ ಮೇಲೆ ಆಕ್ರಮಣವನ್ನು ಮಾಡುತ್ತಾರೆ. ದುಶ್ಮನೋ ಅಂದರೆ ಶತ್ರುಗಳು. ಅಚಾನಕ್ ಹುए इस हमले ने ಭಾರತೀಯ ಸೇನಾ ಕೋ ಚೌಕಾ ದಿಯಾ. ಈ ಒಂದು ಅಚಾನಕ್ಕಾಗಿ ಮಾಡಿರುವಂಥ ಈ ಒಂದು ಆಕ್ರಮಣ ಭಾರತೀಯ ಸೈನಿಕರಿಗೆ ಆಶ್ಚರ್ಯವನ್ನುಂಟು ಮಾಡಿತು. ನಮ್ಮ ಭಾರತ ದೇಶದ ಮೇಲೆ ಅಚಾನಕ್ಕಾಗಿ ಶತ್ರುಗಳು ಏನು ಮಾಡ್ತಾರೆ? ಈ ಆಕ್ರಮಣ ಮಾಡಿದ್ದಕ್ಕೆ ಭಾಳ ಭಾರತೀಯ ಸೇನೆಗೆ ಆಶ್ಚರ್ಯವಾಗುತ್ತೆ. छुट्टियाँ बिताने अपने घर गए सैनिकों को तुरंत वापस आने के आदेश भेजे गए. ಅದ ರಜೆಯಲ್ಲಿ ಹೋಗಿರುವಂಥ, ತಮ್ಮ ಮನೆಗೆ ಹೋಗಿರುವಂಥ ಎಲ್ಲ ಸೈನಿಕರು
ಒಮ್ಮಿದ್ದೊಮ್ಮೆಲೆ ತುರಂತಾಗಿ ಏನು ಮಾಡ್ತಾರೆ, ವಾಪಸ್ ಬರಬೇಕು ಅಂತ ಆದೇಶ ಮಾಡ್ತಾರೆ. ಯುದ್ಧ ಮಾಡೋದಕ್ಕೆ ವಾಪಸ್ ಬರಬೇಕಂತ ಆದೇಶವನ್ನು ಮಾಡುತ್ತಾರೆ. छुट्टियां बिता रहे भारतीय सेना के ही एक मेजर को जब सूचना मिली, ರಜೆಯಲ್ಲಿ ಕಾಲ ಕಳೆಯುತ್ತಿರುವ ಭಾರತೀಯ ಸೇನೆಯರಲ್ಲಿ ಒಬ್ಬ ಸೈನಿಕನಿದ್ದ. ಒಬ್ಬ ಸೈನಿಕ ಮೇಜರಿನಿಗೂ ಕೂಡ ಏನಾಗುತ್ತೆ, ಸೂಚನೆಯನ್ನು ಸಿಗುತ್ತೆ, ನೀನು ಸಹ ಈ ಒಂದು ಆಕ್ರಮಣದಲ್ಲಿ ಪಾಲ್ಗೊಳ್ಳಲು ನೀನು ಬರಬೇಕು ಯುದ್ಧಕ್ಕೆ ಅಂತ ಸೂಚನೆ ಸಿಗುತ್ತೆ ಆ ಮೇಜರನಿಗೆ. ತೋ ಜಾನೇಕಿ ತಯಾರಿ ಕರ್. ಆ ಸಂದರ್ಭದಲ್ಲಿ ಮೇಜರ್ ಏನು ಮಾಡ್ತಾನೆ, ಹೋಗುವುದಕ್ಕೆ ತಯಾರಿ ಮಾಡಿಕೊಳ್ಳುತ್ತಾನೆ. ಉನ್ಹೋನೆ ಮಾ ಕಾ ಪೇರ್ ಛೂಕರ್ ಪ್ರಣಾಮ ಕಿಯ. ಹೋಗುವಂಥ ಸಂದರ್ಭದಲ್ಲಿ ತಾಯಿಯ ಕಾಲನ್ನು ಮುಟ್ಟಿ ನಮಸ್ಕಾರವನ್ನು ಪ್ರಣಾಮವನ್ನು ಮಾಡುತ್ತಾನೆ. ಮಾ ಕಾ ಮಮತ್ವ ಜಾಗೃತ. ತಾಯಿಯ ಮಮತೆಯನ್ನು ಜಾಗೃತವಾಗುತ್ತೆ, ತಾಯಿಯ ಮಮತೆ ಪ್ರೀತಿ ಇದೆಲ್ಲ ಹೆಚ್ಚತೊಡಗುತ್ತೆ, ಜಾಗೃತವಾಗುತ್ತೆ. ಆಂಖೋ ಮೇ ಆಸು ಭರ್ಗೆ. ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಳ್ತವೆ. ಆಂಖೋ ಅಂದರೆ ಕಣ್ಣುಗಳು, ಆಸು ಅಂದರೆ ಕಣ್ಣೀರು. और उन्होंने बेटे को सीने से लगा लिया. ಮತ್ತು ತಾಯಿ ಏನು ಮಾಡ್ತಾಳೆ, ತನ್ನ ಮಗನ ಎದೆಯನ್ನು ಅಪ್ಪಿಕೊಳ್ತಾಳೆ. ಮೇಜರ್ ಕ ಗಲ ಬಿ ರುದ್ ಗಯಾ. ಇಲ್ಲಿ ಮೇಜರನ ಗಲ ಅಂದರೆ ಕುತ್ತಿಗೆಯಲ್ಲಿ ಸಂಕಟವನ್ನು ಅನುಭವಿಸ್ತಾ ಇದ್ದೇನೆ, ನೋವನ್ನು ಅನುಭವಿಸಿಕೊಳ್ತಾ ಇದ್ದೇನೆ. पर तुरंत ही मातृभूमि का स्मरण आया. ಒಮ್ಮಿದ ಮೇಲೆ ಮೇಜರನಿಗೆ ಮಾತೃಭೂಮಿ, ತಾಯಿ ಭೂಮಿಯನ್ನು ನೆನಪು ಬರುತ್ತೆ. ಸ್ಮರಣ ಅಂದರೆ ನೆನಪು. ಇಲ್ಲಿ ತಾಯಿಯ ಪ್ರೀತಿಯನ್ನು, ತಾಯಿ ಮಗನನ್ನು ಅಪ್ಪಿಕೊಂಡಂಥ ಸಂದರ್ಭದಲ್ಲಿ ಒಮ್ಮಿದ ಮೇಲೆ ದೇಶದ ರಕ್ಷಣೆಯನ್ನು ಮಾಡಬೇಕು ಅನ್ನೋ ಒಂದು ಮಾತೃಭೂಮಿಯ ನೆನಪನ್ನು ಬರುತ್ತೆ. युद्ध भूमि को जाते हुए पुत्र के सिर पर हाथ रख आशीर्वाद देते हुए माँ ने कहा. ಯುದ್ಧ ಭೂಮಿ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ತಾಯಿ ತನ್ನ ಮಗನಿಗೆ ತಲೆಯ ಮೇಲೆ ಕೈ ಇಟ್ಟು ಹೇಳ್ತಾಳೆ, ಆಶೀರ್ವಾದವನ್ನು ಮಾಡ್ತಾಳೆ ತಾಯಿ. ಯುದ್ಧ ಭೂಮಿ ಹೋದಂಥ ಸಂದರ್ಭದಲ್ಲಿ ತಾಯಿ ಏನು ಮಾಡ್ತಾಳೆ, ತನ್ನ ಮಗನಿಗೆ ತಲೆ ಮೇಲೆ ಕೈಯನ್ನು ಇಟ್ಟು ಆಶೀರ್ವಾದವನ್ನು ಮಾಡಿಸಿ ಒಂದು ಮಾತನ್ನು ಹೇಳ್ತಾಳೆ. ಮಾನೆ ಕಹ, बेटे इस समय राष्ट्र रक्षा ही प्रत्येक भारतीय का सबसे बड़ा कर्तव्य है. ಮಗನೇ, ಈ ಸಮಯದಲ್ಲಿ ರಾಷ್ಟ್ರ ರಕ್ಷಣೆಯನ್ನು ಮಾಡುವುದು ಪ್ರತ್ಯೇಕ ಭಾರತೀಯನ ಕರ್ತವ್ಯವಾಗಿದೆ. ಈ ಸಂದರ್ಭದಲ್ಲಿ ರಾಷ್ಟ್ರ ರಕ್ಷಣೆಯನ್ನು ಮಾಡುವುದು ಪ್ರತ್ಯೇಕವಾಗಿ ಭಾರತೀಯನ ಕರ್ತವ್ಯವಾಗಿದೆ. ಜಾओ और दृढ़ता से अपना कर्तव्य का पालन करो. ಹೋಗು, ಸದೃಢದಿಂದ ನಿನ್ನ ಕರ್ತವ್ಯವನ್ನು ಪಾಲನೆ ಮಾಡು. याद रहे, भारतीय परंपरा सीने पर गोली खाने की है, पीठ पर नहीं. ಆದರೆ ನೆನಪಿನಲ್ಲಿಟ್ಟುಕೋ, याद रहे, ನೆನಪಿನಲ್ಲಿಟ್ಟುಕೋ, ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ ಪರ್ ನಹಿ. ಭಾರತೀಯ ಪರಂಪರೆಯಲ್ಲಿ ಎದೆಯ ಮೇಲೆ ಗುಂಡನ್ನು ತೆಗೆದುಕೊಳ್ಳುವುದಿದೆ, ಬೆನ್ನ ಹಿಂದೆ ಅಲ್ಲ. ನೆನಪಿನಲ್ಲಿಟ್ಟುಕೋ, ಭಾರತೀಯ ಪರಂಪರೆಯಲ್ಲಿ ಗುಂಡುಗಳನ್ನು ಎದೆಯ ಮೇಲೆ ತೆಗೆದುಕೊಳ್ಳಬೇಕೆ ಹೊರತು ಬೆನ್ನ ಹಿಂದೆ ಅಲ್ಲ ಅಂತ ತಾಯಿ ತನ್ನ ಮಗನಿಗೆ ಧೈರ್ಯವನ್ನು ತುಂಬಿ ಹೇಳ್ತಾಳೆ. युद्ध भीषण रूप से फैलता जा रहा था. ಯುದ್ಧ ಭೀಷಣ ರೂಪದಲ್ಲಿ ಹರಡುತ್ತಾ ಇತ್ತು. ಯುದ್ಧ ಭಯಂಕರ ರೂಪದಲ್ಲಿ ಭೀಷಣವಾಗಿ ಹರಡುತ್ತಾ ಇದೆ. इच्छोगिल नहर का मोर्चा भारतीय सेना के लिए चुनौती की दीवार बना खड़ा था. ಇಲ್ಲಿ ಇಚ್ಚೋಗಿಲ್ ನಹರ್ ಅನ್ನೋ ಒಂದು ಪ್ರದೇಶ, ಆ ಒಂದು ಇಚ್ಚೋಗಿಲ್ ನಹರ್ ಅನ್ನೋ ಪ್ರದೇಶದಲ್ಲಿ ಭಾರತೀಯ ಸೇನೆಗೆ ಒಂದು ಚುನೌತಿ ಅಂದರೆ ಒಂದು ಸವಾಲು. ಆ ಒಂದು ನಗರವನ್ನು, ಆ ಒಂದು ಇಚ್ಚೋಗಿಲ್ ನಹರವನ್ನು
ಪ್ರವೇಶಿಸುವುದಕ್ಕೆ ಅದೊಂದು ಗೋಡೆಯಾಗಿ ನಿಂತುಕೊಂಡಿದೆ, ಅಡ್ಡವಾಗಿ ನಿಂತುಕೊಂಡಿದೆ. ಆ ಒಂದು ಅಡ್ಡವಾಗಿ ನಿಂತಿರುವಂಥ ಇಚ್ಚೋಗಿಲ್ ನಹರ್ ಒಂದು ಸವಾಲಾಗಿ ಎದುರಾಗಿ ನಿಂತುಕೊಂಡಿದೆ. ಪ್ರಶ್ನೆ ಉಠಾ, इस अभेद दीवार को तोड़ने की जिम्मेदार कौन निभाए? ಒಂದು ಪ್ರಶ್ನೆಯನ್ನು ಉಟ್ಕೊಳ್ಳುತ್ತೆ. ಈ ಒಂದು ಬಲಿಷ್ಠವಾಗಿರುವಂಥ ಅಭೇದ್ಯವಾಗಿರುವಂಥ ಗೋಡೆಯನ್ನು, ಆ ಒಂದು ಬಲಿಷ್ಠವಾಗಿರುವಂಥ ಗೋಡೆಯನ್ನು ಮುರಿಯುವುದಕ್ಕೆ ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ, ಯಾರು ಜವಾಬ್ದಾರಿಯನ್ನು ನಿಭಾಯಿಸಿಕೊಳ್ಳುತ್ತಾರೆ ಈ ಒಂದು ಇಚ್ಚೋಗಿಲ್ ನಹರ್ ಮುರಿಯುವುದಕ್ಕೆ? ಕಾರ್ಯ ಆಸಾನ್ ನಹಿತ. ಆ ಒಂದು ಇಚ್ಚೋಗಿಲ್ ನಹರನ್ನು ಮುರಿಯುವುದಕ್ಕೆ ಆ ಒಂದು ಕೆಲಸ ಆಸಾನವಾಗಿದ್ದಿಲ್ಲ. ಸೀದೆ ಮೌತ್ಗೆ ಸಾಥ್ ಜೂಜ್ನಾ ಥಾ. ಸೀದಾ ಸಾವಿನ ಜೊತೆಗೆ ಹೋರಾಡಬೇಕಾಗುತ್ತೆ, ಸಾವಿನ ಜೊತೆಗೆ ಹೋರಾಡುವಂಥ ಪರಿಸ್ಥಿತಿಯನ್ನು ಬರುತ್ತೆ. ಪರ್ ವೀರ್ ಕಭಿ ಮೌತ್ಗೆ ಭಯ ಸೆ ರುಕೆ ಹೈ. ಆದರೆ ವೀರ ಸಾವನ್ನು ಹೆದರಿಕೊಂಡು ನಿಂತುಕೊಂಡಿದ್ದಾನೆಯೇ? ತುರಂತ್ ಏಕ್ ವೀರ್ ನೆ ಇಸ್ಕಾ ದಾಯಿತ್ವ ಸ್ವೀಕಾರ್ ಲಿಯಾ. ತುರಂತ್ ಒಮ್ಮೆಲೆ ಒಬ್ಬ ವೀರ ಏನು ಮಾಡ್ತಾನೆ, ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ, ಈ ಒಂದು ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿ ತೆಗೆದುಕೊಳ್ಳುತ್ತಾನೆ. एक गांव से आए हुए वही ಮೇಜರ್ ಥೇ. ಈ ಮೇಜರ್ ಆ ಊರಿಂದ ಬಂದಿರುವಂಥ ಒಬ್ಬ ಮೇಜರನಾಗಿದ್ದ. ಮೌತ್ ಕಿ ಪರ್ವಾ ಕಿಯೇ ಬಿನಾ ಮೇಜರ್ನೆ ಮೋರ್ಚಾ ಸಂಭಾಲ್ ಲಿಯಾ. ಸಾವನ್ನು ಲೆಕ್ಕಿಸದೆ, ಸಾವನ್ನು ಹೆದರದೆ ಏನು ಮಾಡ್ತಾನೆ ಆ ಒಬ್ಬ ಮೇಜರ್, ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ಎಲ್ಲ ಭಾರವನ್ನು ತನ್ನ ತಲೆ ಮೇಲೆ ತೆಗೆದುಕೊಳ್ಳುತ್ತಾನೆ. ಅಂದರೆ ಇಚ್ಚೋಗಿಲ್ ನಹರ್ ಮುರಿಯುವುದಕ್ಕೆ ಆ ಒಂದು ಕೆಲಸ ಹೊತ್ತುಕೊಂಡಿರುವಂಥ ಮೇಜರ್ ಯುದ್ಧ ಮಾಡುತ್ತಾನೆ, ಮುಂದೆ ಹೋಗುತ್ತಾನೆ, ಎಲ್ಲ ಜವಾಬ್ದಾರಿಯನ್ನು ತನ್ನ ತಲೆ ಮೇಲೆ ತೆಗೆದುಕೊಳ್ಳುತ್ತಾನೆ, ಸಾವನ್ನು ಲೆಕ್ಕಿಸದೆ. ಈ ಧೀರೆ ಧೀರೆ ಆಗೆ ಬಡನೆ ಲಗೆ. ಅವನು ಮೆಲ್ಲನೆ ಮುಂದಕ್ಕೆ ಹೋಗ್ತಾ ಇರ್ತಾನೆ, ಮೆಲ್ಲನೆ ಮುಂದಕ್ಕೆ ಹೋಗುತ್ತಿದ್ದಾನೆ. दिल दहलाने वाली गोलियों का शोर कानों के पर्दों को फाड़ने की कोशिश कर रहा था. ಇಲ್ಲಿ ಹೃದಯವನ್ನು ಝಲ್ಲಂತ, ಹೃದಯವನ್ನು ಹಲುಗಾಡಿಸುವಂಥ ಜುಮ್ ಅನ್ನುವಾಗೆ ಆ ಒಂದು ಗೋಲಿಗಳ, ಆ ಒಂದು ಗುಂಡಿನ ಶಬ್ದಗಳನ್ನು ಕೇಳ್ತಾವೆ. ಆ ಗುಂಡಿನ ಎಲ್ಲ ಶಬ್ದಗಳನ್ನು ಕೇಳ್ತಾವೆ. ಹೃದಯವನ್ನೇ ಜಲ್ಲನ್ನುವ ಹಾಗೆ, ಹೃದಯವನ್ನೇ ಜುಮ್ ಅನ್ನುವ ಹಾಗೆ ಆ ಒಂದು ಗೋಲಿಗಳ ಗುಂಡನ್ನು ಕೇಳಿ ಬರ್ತಾವೆ. ಪರ್ದೋ ಕೋ ಫಾಡ್ನೆ ಕಿ ಕೋಶಿಶ್ ಕರ್ ರಹಾ ಥಾ. ಪರ್ದೆಯನ್ನು ಮುರಿದು ಹೋಗುವ ಹಾಗೆ ಪ್ರಯತ್ನವನ್ನು ಮಾಡ್ತಾ ಇದೆ, ಪರ್ದೆಯನ್ನು ಮುರಿದು ಹೋಗುವ ಹಾಗೆ ಪ್ರಯತ್ನವನ್ನು ಮಾಡ್ತಾ ಇದೆ. मेजर पर देशभक्ति का जोश पूरी तरह छाया हुआ था. ಮೇಜರನ ಮೇಲೆ ದೇಶಭಕ್ತಿಯ ಉತ್ಸಾಹ, ಜೋಶ್ ಸಂಪೂರ್ಣವಾಗಿ ತನ್ನ ಮನಸ್ಸಿನ ಮೇಲೆ ಹರಡಿಕೊಂಡಿತು. ಅಷ್ಟೊಂದು ದೇಶಭಕ್ತಿಯ ಅಭಿಮಾನವನ್ನು ಮೇಜರ್ ತುಂಬಿಕೊಂಡಿದ್ದ. ಮೌಕಾ ಕಾ ಇಂತಜಾರ್ ಕಿಯಾ ಜಾಯ್ ಇತನಾ ಸಮಯ ಭೀ ನಹೀ ಥಾ. ಇಲ್ಲಿ ಮೌಕಾ ಅಂದರೆ ಅವಕಾಶ, ಇಂತಜಾರ್ ಅಂದರೆ ಕಾಯುವುದು. ಇಲ್ಲಿ ಅವಕಾಶವನ್ನು ಕಾಯುವುದು ಅಷ್ಟೊಂದು ಸಮಯವನ್ನು ಇಲ್ಲ, ಅವಕಾಶಕ್ಕೋಸ್ಕರ ಕಾಯ್ತಾ ಇರೋದು ಅಷ್ಟೊಂದು ಸಮಯ ಇಲ್ಲ. इसलिए वे धड़ाधड़ गोलीबारी करते हुए दुश्मनों को, टैंकों को ध्वस्त करते आगे बढ़ रहे थे. ಇಲ್ಲಿ ಮೇಜರ್ ಏನು ಮಾಡ್ತಾ ಇದ್ದಾನೆ, ಗುಂಡುಗಳನ್ನು, ಗೋಲಿಗಳನ್ನು ಧಡ್ ಅಂತೇಳಿ ಹಾರಿಸುತ್ತಾ ಮುಂದೆ ಹೋಗ್ತಾ ಇದ್ದಾನೆ. ಆ ಒಂದು ದುಶ್ಮನ್ ಶತ್ರುಗಳ ಟ್ಯಾಂಕ್ಗಳನ್ನು ಎಲ್ಲವೂ ಕೂಡ ಧ್ವಂಸ ಮಾಡುತ್ತಾನೆ, ಆಕ್ರಮಣ ಮಾಡುತ್ತಾನೆ, ಮುಂದೆ ಹೋಗ್ತಾ ಇದ್ದಾನೆ. ಎಲ್ಲವೂ ಕೂಡ ಆ ಶತ್ರುಗಳ ಟ್ಯಾಂಕ್ಗಳನ್ನು ನಾಶ ಮಾಡುತ್ತಾ ಮುಂದೆ ಹೋಗುತ್ತಿದ್ದಾನೆ ಮೇಜರ್. अभी दुश्मन की कई गोलियां एक साथ सनसनाती हुए आई. ಆದರೆ ಆ ಒಂದು ಶತ್ರುಗಳ ಎಲ್ಲೋ ಒಂದು ಕಡೆ ಗೋಲಿಗಳನ್ನು
ಗುಂಡುಗಳನ್ನು ಒಂದು ಕಡೆ ಒಟ್ಟಾಗಿ ಸಾಲಾಗಿ ಬರ್ತಾ ಇವೆ. और मेजर के हाथ व पेट में घुस गए. ಆದರೆ ಮತ್ತು ಮೇಜರನ ಕೈ ಒಳಗಡೆ ಮತ್ತು ಹೊಟ್ಟೆಯೊಳಗಡೆ ಆ ಒಂದು ಗೋಲಿಗಳನ್ನು ಗುಂಡುಗಳನ್ನು ಸೇರಿಕೊಂಡವು. मगर भारतीय परंपरा सीने पर गोली खाने की है, पीठ पर नहीं. ಆದರೆ ಭಾರತೀಯ ಪರಂಪರೆಯಲ್ಲಿ ಎದೆಯ ಮೇಲೆ ಗೋಲಿಗಳನ್ನು ತೆಗೆದುಕೊಳ್ಳುವುದಿದೆ, ಬೆನ್ನ ಹಿಂದೆ ಅಲ್ಲ. ಮಾಕೆ ಈ ಶಬ್ದ ಪ್ರೇರಣಾ ದೇ ರಹಿ ಥಿ. ಈ ಒಂದು ಶಬ್ದ ತಾಯಿಯ ಒಂದು ನೆನಪು, ತಾಯಿಯ ಒಂದು ಮಾತಿದೆ ಅಲ್ಲ, ಆ ಮಾತು ಪ್ರೇರಣೆಯನ್ನು ಕೊಡ್ತಾ ಇದೆ. ಯಾವ ಮಾತು? ಭಾರತೀಯ ಪರಂಪರೆಯಲ್ಲಿ ಗೋಲಿಗಳನ್ನು ಎದೆಯ ಮೇಲೆ ತೆಗೆದುಕೊಳ್ಳಬೇಕೆ ಹೊರತು ಬೆನ್ನ ಹಿಂದೆ ಅಲ್ಲ ಅನ್ನೋ ಒಂದು ತಾಯಿ ಹೇಳಿರುವ ಮಾತಿದೆ ಅಲ್ಲ, ಆ ಮಾತು ಮೇಜರನಿಗೆ ಪ್ರೇರಣೆಯನ್ನು ಕೊಡ್ತಾ ಇದೆ. ವೇ ಚೋಟ್ ಕಿ ಪರ್ವಾಹ ಕಿಯೆ ಬಗೈರ್ ಹಾಗೆ ಬಡ್ತೇ ರಹೆ. ಆ ಒಂದು ನೋವನ್ನು, ಆ ಒಂದು ಎದೆಯೊಳಗಡೆ ಕೈ ಒಳಗಡೆ ಗುಂಡುಗಳನ್ನು ಹೋಗಿರುವ ಒಂದು ನೋವನ್ನು ಲೆಕ್ಕಿಸದೆ ಹಾಗೆ ಮುಂದೆ ಏನು ಮಾಡ್ತಾ ಇದ್ದೇನೆ, ಹೋಗ್ತಾ ಇದ್ದೇನೆ, ಮುಂದೆ ಹೋಗ್ತಾ ಇದ್ದೇನೆ ಹಾಗೆ. और गोलियां आकर उनके सीने में घुसती गई. ಆದರೆ ಮತ್ತು ಆ ಒಂದು ಶತ್ರುಗಳ ಗೋಲಿಗಳನ್ನು ಒಂದೊಂದಾಗಿ ಮೇಜರ್ನ ಎದೆಗಳೇ ಹೋಗ್ತಾ ಇವೆ, ಮೇಜರ್ನ ಎದೆಗಳೇ ಸೇರಿಕೊಳ್ತಾ ಇವೆ. स्थिति को समझते हुए उनको पीछे हटने का आदेश ಜಾರಿ किया गया. ಈ ಒಂದು ಸ್ಥಿತಿಯನ್ನು ತಿಳಿದುಕೊಂಡು ಆ ಒಂದು ಏನು ಮಾಡ್ತಾನೆ ಮೇಜರ್, ಎಲ್ಲರಿಗೂ ಕೂಡ ಹಿಂದೆ ಸರಿಯುವುದಕ್ಕೆ ಆದೇಶವನ್ನು ಮಾಡುತ್ತಾನೆ. ಈ ಒಂದು ಸ್ಥಿತಿಯನ್ನು ತಿಳಿದುಕೊಂಡು ಅವರಿಗೆ ಹಿಂದೆ ಹೋಗುವುದಕ್ಕೆ ಆದೇಶವನ್ನು ಮಾಡುತ್ತಾನೆ. पर मेजर के कदम रुके नहीं. ಆದರೆ ಮೇಜರ್ ಏನು ಮಾಡ್ತಾನೆ, ತನ್ನ ಹೆಜ್ಜೆಗಳನ್ನು ನಿಲ್ಲಿಸಲಿಲ್ಲ, ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಾನೆ ಮೇಜರ್. ಕದಮ್ ಅಂದರೆ ಹೆಜ್ಜೆ. दुश्मन के सारे टैंकों को ध्वस्त कर विजय श्री को गले लगाकर ही उन्होंने दम लिया. ಶತ್ರುಗಳ ಎಲ್ಲ ಟ್ಯಾಂಕರ್ಗಳನ್ನು ಎಲ್ಲವೂ ಧ್ವಂಸ ಮಾಡಿ ವಿಜಯವನ್ನು ತೆಗೆದುಕೊಂಡು ವಿಜಯಶ್ರೀಕೋ ಗಲೆ ಲಗಾಕರ್ ವಿಜಯದ ಒಂದು ಎದೆಯನ್ನು ಅಪ್ಪಿಕೊಂಡು ಕೊನೆಗೆ ಕೊನೆಗೆ ತನ್ನ ಉಸಿರನ್ನು ಬಿಡ್ತಾನೆ, ತನ್ನ ಜೀವವನ್ನು ಬಿಡುತ್ತಾನೆ ಮೇಜರ್. तुरंत ही अमृतसर के सैनिक अस्पताल में उन्हें लाया गया. तुरंत ಒಮ್ಮೆಲೆ ಅಮೃತ್ಸರದ ಒಂದು ಸೈನಿಕ ಹಾಸ್ಪಿಟಲ್ನಲ್ಲಿ ತೆಗೆದುಕೊಂಡು ಬರ್ತಾರೆ ಮೇಜರ್ನನ್ನು. ತುರಂತಾಗಿ ಆ ಒಂದು ಅಮೃತ್ಸರದ ಸೈನಿಕ ಹಾಸ್ಪಿಟಲ್ನಲ್ಲಿ ತೆಗೆದುಕೊಂಡು ಬರ್ತಾರೆ. पर तब तक पूरा सीना गोलियों से चलनी हो चुकी थी. ಅಷ್ಟೊತ್ತಿಗೆ ಎಲ್ಲ ಗೋಲಿಗಳನ್ನು ಮೇಜರ್ನ ಎದೆಯೊಳಗೆ ಸಂಪೂರ್ಣವಾಗಿ ಸೇರಿಕೊಂಡಿದ್ದವು. ಹೃದಯ ಗಲೆ ಸೆ ಅಧಿಕಾರಿಯೋನೆ ಪೂಛ. ನೋವಿನಿಂದ ಇರುವಂಥ ಅಧಿಕಾರಿಗಳು ಏನು ಮಾಡ್ತಾರೆ, ಕೇಳ್ತಾರೆ, ಆಪ್ಕಿ ಕೋಯಿ ಅಂತಿಮ್ ಇಚ್ಛಾ ಹೇ. ಆ ಅಧಿಕಾರಿಗಳು ಏನು ಮಾಡ್ತಾರೆ, ಕೇಳ್ತಾರೆ, ಆ ಮೇಜರನಿಗೆ ಕೇಳ್ತಾರೆ ಏನಂತ, ನಿಮಗೇನಾದರೂ ಕೊನೆಯ ಇಚ್ಛೆ ಇದೆನಾ ಮೇಜರ್, ನಿಮಗೇನಾದರೂ ಕೊನೆಯ ಇಚ್ಛೆ ಇದೆನಾ. ಗೋಲಿಯ ಸೀನೆ ಮೇ ಖಸಕ್ ರಹಿತಿ. ಇಲ್ಲಿ ಗುಂಡುಗಳು ಎದೆಯೊಳಗಡೆ ಏನಾಗ್ತಾ ಇವೆ, ನೋವನ್ನು ಕೊಡ್ತಾ ಇವೆ, ಹರಿದಾಡ್ತಾ ಇವೆ. पर मेजर ने चेहरे में पर मुस्कान लाते हुए कहा. ಆದರೆ ಅಷ್ಟಾದರೂ ನೋವಿನಲ್ಲಿ ಇದ್ದರೂ ಮೇಜರ್ ತನ್ನ ಮುಖದಲ್ಲಿ
ನಗುವನ್ನು ತುಂಬಿಕೊಂಡು ಹೇಳುತ್ತಾನೆ. ತನ್ನ ಮುಖದಲ್ಲಿ ನಗುವನ್ನು ತೋರಿಸಿ ನಗುವನ್ನು ತುಂಬಿಕೊಂಡು ಹೇಳುತ್ತಾನೆ. ಕಹಾ ಹೈ ಮೇರಿ ಹೇಳ್ತಾನೆ, ಕಹಾ ಹೈ मेरी माँ तक संदेश पहुँचा देना. तुम्हारे बेटे ने गोलियां सीने पर ही खाई, पीठ पर नहीं. ಹೇಳ್ತಾನೆ ಮೇಜರ್, ನನ್ನ ತಾಯಿಗೆ ಸಂದೇಶವನ್ನು ಕೊಡು, ನನ್ನ ತಾಯಿಗೆ ಒಂದು ಸಂದೇಶವನ್ನು ಕೊಡು. ನಿನ್ನ ಮಗ ಗೋಲಿಗಳನ್ನು ಎದೆಯ ಮೇಲೆ ತೆಗೆದುಕೊಂಡಿದ್ದಾನೆ, ಬೆನ್ನ ಹಿಂದೆ ಅಲ್ಲ. ನಿನ್ನ ಮಗ ಗೋಲಿಗಳನ್ನು ಎದೆಯ ಮೇಲೆ ತೆಗೆದುಕೊಂಡಿದ್ದಾನೆ, ಬೆನ್ನ ಹಿಂದೆ ಅಲ್ಲ. ಜಾನ್ತೆ ಹೈ ಏ ಬಹದ್ದೂರ್ ಕೋನ್ ಥೆ? ಗೊತ್ತಾ ನಿಮಗೆ ಈ ಬಹದ್ದೂರ್ ಯಾರು ಅಂತ? ಈ ಬಹದ್ದೂರ್ ವೀರ ಮೇಜರ್ ಯಾರು ಅಂತ ನಿಮಗೆ ಗೊತ್ತಾ ಮಕ್ಕಳೇ? ಈ ಭಾರತೀಯ ಸೇನಾಕ್ಕೆ ಅಫ್ಸರ್ ಮೇಜರ್ ಆಶಾರಾಮ್ ತ್ಯಾಗಿ ಥೆ. ಈ ಒಬ್ಬ ಭಾರತೀಯ ಸೇನೆಯ ಒಬ್ಬ ವೀರ ಯೋಧ ಮೇಜರ್ ಆಶಾರಾಮ್ ತ್ಯಾಗಿಯಾಗಿದ್ದ. ಆ ಮೇಜರನ ಹೆಸರು ಏನೆಂದರೆ ಆಶಾರಾಮ್ ತ್ಯಾಗಿ. ಈ ಒಬ್ಬ ಸದಾಕಾಲ ಭಾರತೀಯ ಸೇನೆಯಲ್ಲಿ ವೀರ ಯೋಧನಾಗಿದ್ದ आशाराम त्यागी, जिन्होंने माँ के वचनों का पालन करते हुए अपनी मातृभूमि की रक्षा के लिए प्राणों की बाजी लगा दी. ಅವರು ಆ ಮೇಜರ್ ಆಶಾರಾಮ್ ತ್ಯಾಗಿ ತನ್ನ ತಾಯಿಯ ಮಾತನ್ನು ಪಾಲನೆ ಮಾಡುತ್ತಾ, ತಾಯಿಯ ಮಾತನ್ನು ಪಾಲಿಸುತ್ತಾ ಕೊನೆಗೆ ದೇಶದ ರಕ್ಷಣೆಯನ್ನು ಮಾಡುತ್ತಾ, ದೇಶದ ರಕ್ಷಣೆಗೋಸ್ಕರ ತನ್ನ ಪ್ರಾಣವನ್ನೇ ಬಲಿದಾನವನ್ನು ಕೊಟ್ಟು, ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಕೊನೆಗೆ ದೇಶದ ರಕ್ಷಣೆಯನ್ನು ಮಾಡುತ್ತಾನೆ. ತನ್ನ ಮಾತೃಭೂಮಿಯ ರಕ್ಷಿಸಲು ತನ್ನ ಪ್ರಾಣವನ್ನೇ ಬಲಿದಾನವನ್ನು ಕೊಡ್ತಾನೆ, ತನ್ನ ಪ್ರಾಣವನ್ನೇ ಪಣಕ್ಕೆ ಇಡುತ್ತಾನೆ ತನ್ನ ಮಾತೃಭೂಮಿಗೋಸ್ಕರ. ದೀಪಕ್ ಬುಜ್ ಗಯಾ, ದೀಪವು ಹಾರಿ ಹೋಯಿತು, ಅಂದರೆ ಮೇಜರನ ದೀಪ ಹಾರಿ ಹೋಯಿತು. पर उसकी अमर ज्योति युगों तक देशभक्तों को राह दिखाती रहे. ಆದರೆ ಶಾಶ್ವತವಾಗಿ ಅಮರವಾಗಿರುವಂಥ ಮೇಜರನ ಜ್ಯೋತಿ ಯುಗಾಂತರವಾಗಿ ದೇಶಭಕ್ತರ ಮನಸ್ಸಲ್ಲಿ ಜನರಲ್ಲಿ ಕಾಣುತ್ತೆ, ಜನರಲ್ಲಿ ಇರುತ್ತಾನೆ. ಮಕ್ಕಳೇ, ಇಲ್ಲಿಗೆ ಮೇರ ದೇಶ್ ಮೇರಿ ಮಾ ಈ ಒಂದು ಪಾಠವನ್ನು ಮುಕ್ತಾಯವಾಯಿತು. ಇಲ್ಲಿ ಒಂದು ಟಿಪ್ಪಣಿ ಕೊಟ್ಟಿದ್ದಾನೆ ಮಕ್ಕಳೇ. ಇಚ್ಚೋಗಿಲ್ ನಹರ್, ಈ ಒಂದು ಪಾಠದಲ್ಲಿ ಇಚ್ಚೋಗಿಲ್ ನಹರ್ ಕೇಳಿದಿರಿ. ಆ ಒಂದು ಇಚ್ಚೋಗಿಲ್ ನಹರ್ ಎಲ್ಲಿದೆ ಅಂದರೆ ಯಹಾ ಲಾಹೋರ್ ಸೆ 14 ಕಿಲೋಮೀಟರ್ ದೂರಿ ಪರ್ ಹೇ. ಲಾಹೋರದಲ್ಲಿ 14 ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಇಚ್ಚೋಗಿಲ್ ನಹರ್. ಇಲ್ಲಿ ಆಶಾರಾಮ್ ತ್ಯಾಗಿ ಬಗ್ಗೆ ಒಂದು ಚಿಕ್ಕದಾಗಿರುವಂಥ ಒಂದು ಪರಿಚಯ ಕೊಟ್ಟಿದ್ದಾನೆ. आशाराम त्यागी जी भारतीय सेना का मेजर थे. आशाराम त्यागी ಭಾರತೀಯ ಸೇನೆಯ ಮೇಜರ್ ಆಗಿದ್ದರು. 21 सितंबर 1965 के भारत पाकिस्तान युद्ध में वे शहीद हुए. 21 ಸೆಪ್ಟೆಂಬರ್ 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನ್ ಯುದ್ಧದಲ್ಲಿ ಇವರು ಅಮರವನ್ನು ಹೊಂದುತ್ತಾರೆ. युद्धोपरंत उन्हें महावीर चक्र प्रदान कर सम्मानित किया गया. ಈ ಯುದ್ಧದ ಪರಂಪರೆಯಲ್ಲಿ ಯುದ್ಧವನ್ನು ಜಯಿಸಿ ಯುದ್ಧವನ್ನು ಮಾಡುತ್ತೇನೆ ಮರಣ ಹೊಂದಿರುವಂಥ ವ್ಯಕ್ತಿಗೆ ಮಹಾವೀರ ಚಕ್ರವನ್ನು ಪ್ರಶಸ್ತಿಯನ್ನು ಪ್ರದಾನವನ್ನು ಮಾಡಿ ಸಮ್ಮಾನವನ್ನು ಕೊಟ್ಟಿದ್ದಾರೆ. ಆಶಾರಾಮ್ ತ್ಯಾಗಿ ಸರ್ವಶ್ರೇಷ್ಠವಾಗಿರುವಂಥ ಈ ಒಂದು ಯುದ್ಧವನ್ನು ಜಯವನ್ನು ಸಾಧಿಸಿ ಮರಣವನ್ನು ಹೊಂದಿರುವಂಥ ವ್ಯಕ್ತಿಗೆ ಮಹಾವೀರ್ ಚಕ್ರ ಅಂತ ಪ್ರಶಸ್ತಿಯನ್ನು ಕೊಟ್ಟು ಭಾರತ ಸರ್ಕಾರ ಸಮ್ಮಾನವನ್ನು ಮಾಡುತ್ತಾರೆ ಈ ನಮ್ಮ ಮೇಜರ್ ಆಶಾರಾಮ್ ತ್ಯಾಗಿಯವರಿಗೆ. ಆದರೆ ಮಕ್ಕಳೇ, ನಿಮಗೆ ಆಶಾರಾಮ್ ತ್ಯಾಗಿಯವರ ಕೊನೆಯಲ್ಲಿ ಅವರ ಭಾವಚಿತ್ರವನ್ನು ಫೋಟೋ ತೋರಿಸುತ್ತೇನೆ.